ಶ್ರೀ ಗುರುಭ್ಯೋ ನಮಃ. ಶ್ರೀ ಸುಬ್ರಹ್ಮಣ್ಯ ಭುಜಂಗಸ್ತೋತ್ರ ಶ್ಲೋಕ 4. ಯದಾ ಸನ್ನಿಧಾನಂ ಗತ ಮಾನವಾ ಮೇ ಭವಾಂಭೋಧಿಪಾರಂ ಗತಾಸ್ತೆ ತದೈವ ಇತಿ ವ್ಯಂಜಯನ್ ಸಿಂಧುತೀರೆ ಯ ಆಸ್ತೆ ತಮೀಡೆ ಪವಿತ್ರಂ ಪರಾಶಕ್ತಿಪುತ್ರಂ. ಕೊನೆಯ ಸಾಲು ಮುಖ್ಯವಾದ ವಾಕ್ಯ, ಸೆಂಟೆನ್ಸ್. ಪರಾಶಕ್ತಿಪುತ್ರಂ ತಂ ಈಡೆ. ಈಡೆ ಅಂದರೆ ಸ್ತುತಿಸ್ತೀನಿ, ಭಜಿಸ್ತೀನಿ. ಆ ಭಜ್ಜನ್ನುವಂತಹ ಪದಕ್ಕೆ ಈಡೆಯನ್ನು ಸೇರಿಸ್ಬೋದು. ಹೇಗೆ ದಕ್ಷಿಣಾಮೂರ್ತಿ ಮೀಡೆ, ದಕ್ಷಿಣಾಮೂರ್ತಿಯನ್ನು ಸ್ತುತಿಸ್ತೀನಿ, ಹಾಗೆ ಇಲ್ಲಿಯೂ ಸುಬ್ರಹ್ಮಣ್ಯವನ್ನು ಸ್ತುತಿಸ್ತೀನಿ. ಎಂತಹ ಸುಬ್ರಹ್ಮಣ್ಯ? ಪರಾಶಕ್ತಿಪುತ್ರಂ. ಭಗವತ್ಪಾದರು 4 ಶ್ಲೋಕದಲ್ಲಿ ಶಿವನ ಪರಿವಾರವನ್ನೆಲ್ಲ ತಿಳಿಸ್ತಾ ಇದ್ದಾರೆ. ಮೊದಲನೇ ಶ್ಲೋಕದಲ್ಲಿ ಗಣಪತಿಯ ಸ್ತುತಿ ಆಯಿತು. 3ನೇ ಶ್ಲೋಕದಲ್ಲಿ ಮಹಾದೇವ ಬಾಲಂ ಅಂತ ಹೇಳಿ ಪರಮೇಶ್ವರನ ಸ್ಮರಣೆ ಆಯಿತು. ಈಗ ಪಾರ್ವತಿಯ, ಅಂಬಿಕೆಯ ಸ್ಮರಣೆ. ತಂದೆಯ ಮಗ ಅಂತ ಹೇಳಿ ಆಯಿತು. ಈಗ ತಾಯಿಯ ಮಗವನ್ನು ತಿಳಿಸ್ತಿದ್ದಾರೆ. ಪರಾಶಕ್ತಿಪುತ್ರಂ ತಂ ಸುಬ್ರಹ್ಮಣ್ಯಂ ಈಡೆ. ಎಂತಹ ಪರಾಶಕ್ತಿ? ಪರಾಶಕ್ತಿ ಅಂದರೆ ಶುಭ್ರ, ಶುದ್ಧ ಚೈತನ್ಯ. ಪವಿತ್ರಂ ಪರಾಶಕ್ತಿಪುತ್ರಂ ತಂ ಸುಬ್ರಹ್ಮಣ್ಯಂ ಈಡೆ. ಈ ಶ್ಲೋಕದಲ್ಲಿ ನಿದರ್ಶನ ಅಲಂಕಾರವನ್ನು ಅಂತ ಆಚಾರ್ಯರು ತಿಳಿಸ್ತಿದ್ದಾರೆ. ಹೇಗೆ ಮೊದಲನೇ ಶ್ಲೋಕದಲ್ಲಿ ವಿರೋಧಾಭಾಸ ಅಲಂಕಾರವನ್ನು ತಿಳಿಸಿದ್ರು, ಅದೆಲ್ಲ ಒಂದು ಪ್ರಾಸ. ಮಹಾದೇವ ಬಾಲಂ ಭಜೆ ಲೋಕಪಾಲಂ ಎಲ್ಲ ನೋಡಿ, ಅದು ಪ್ರಾಸದ ಥರ ಬರುತ್ತೆ. ಹಾಗೆ ಇಲ್ಲಿ ನಿದರ್ಶನ ಅಲಂಕಾರ. ನಿದರ್ಶನ ಅಂದರೆ ಒಂದು ಉದಾಹರಣೆಯನ್ನು ಕೊಟ್ಟು ಈ ರೀತಿಯಾಗಿದೆ ಅಂತ ಹೇಳೋದು. ಅದು ಮೊದಲನೇ 2 ಶ್ಲೋಕದಲ್ಲಿ ಬರುತ್ತೆ. ಸರಳವಾಗಿದೆ ಶ್ಲೋಕ. ಯದಾ ಸನ್ನಿಧಾನಂ. ಸನ್ನಿಧಾನಂ ಅಂದರೆ ಸಾನ್ನಿಧ್ಯ ಇರುವಂತಹ ಪ್ರದೇಶ. ನಾವೆಲ್ಲ ಶೃಂಗೇರಿ ಆಚಾರ್ಯರಿಗೆಲ್ಲ ಹೇಳ್ತೀವಲ್ಲ, ಮಹಾಸನ್ನಿಧಾನಂ, ಸನ್ನಿಧಾನಂ, ಜ್ಯೇಷ್ಠ ಮಹಾಸನ್ನಿಧಾನಂ. ಅಂದರೆ ಸನ್ನಿಧಾನಂ ಅಂದರೆ ಸಾನ್ನಿಧ್ಯ. ಮಹಾತ್ಮರ ಸಾನ್ನಿಧ್ಯಕ್ಕೆ ಸನ್ನಿಧಾನ ಅಂತ ಹೆಸರು. ಇಲ್ಲಿ ಈ ಶ್ಲೋಕದಲ್ಲಿ ಸುಬ್ರಹ್ಮಣ್ಯನ ಸಾನ್ನಿಧ್ಯ, ಆ ಕ್ಷೇತ್ರ ಸಾನ್ನಿಧ್ಯಕ್ಕೆ ಸನ್ನಿಧಾನ. ಯದ, ಯಾವಾಗ ಈ ಸಾನ್ನಿಧ್ಯಕ್ಕೆ ಮಾನವಾಹ ಮೇ ಗತಾಹ. ಗತಾಹ ಅಂತಿದ್ರೆ ಆಗತಾಹ ಅಂತ ಇರಬೇಕು. ಈ ಶ್ರೇಷ್ಠವಾದ ಸನ್ನಿಧಾನಕ್ಕೆ, ಸಾನ್ನಿಧ್ಯಕ್ಕೆ ಯಾವಾಗ ಮಹಾತ್ಮರು, ಯಾವಾಗ ಭಕ್ತರು ಎಲ್ಲ ಹೋಗ್ತಾರೋ, ಆಗತಾಹ. ಭವಾಂಭೋಧಿಪಾರಂ ಗತಾಸ್ತೆ ತದೈವ. ಯದಾ ತದ, ಯಾವಾಗ ಹೋಗ್ತಾರೋ ತದಾ, ಆವಾಗ ಏನಾಗುತ್ತೆ? ಭವಾಂಭೋಧಿಪಾರಂ. ಅಂಬೋಧಿ ಸಮುದ್ರ. ಭವಾಂಬೋಧಿ ಸಂಸಾರವನ್ನು ಸಮುದ್ರಕ್ಕೆ ಎಲ್ಲರೂ ಹೋಲಿಸ್ತಾರೆ. ಅದು ನಾವು ಸುಮಾರು ನೋಡಿದ್ವಿ. ಭವಾಂಭೋಧಿಪಾರಂ ಗತಾಸ್ತೆ ತದೈವ. ಆ ಸುಬ್ರಹ್ಮಣ್ಯನ ಸಾನ್ನಿಧ್ಯಕ್ಕೆ ಹೋದ ಕೂಡಲೇ ಭಕ್ತರ ಮನಸ್ಸು ಅಥವಾ ಭಕ್ತರ ಜೀವನ ಏನಾಗುತ್ತೆ? ಸಂಸಾರ ಭಾರದಿಂದ ತೊಂದರೆ ಇರುವಂತಹ ಭಕ್ತರನ್ನು ಸುಬ್ರಹ್ಮಣ್ಯ ಸ್ವಾಮಿ ಪಾರ ಮಾಡ್ತಾನಂತೆ. ಅದಕ್ಕೆ ಪಾರಂ ಅಂದರೆ ಸಂಸಾರದ ದಡದಿಂದ ಮೋಕ್ಷ ದಡಕ್ಕೆ ಕರ್ಕೊಂಡು ಹೋಗ್ತಾನೆ, ಆನಂದ ದಡಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ. ಅದನ್ನು ತೋರಿಸೋದಕ್ಕೆ ಇತಿ ವ್ಯಂಜಯನ್ ಸಿಂಧು ತೀರೇಯ ಆಸ್ತೆ. ಆಸ್ತೆ, ಅಲ್ಲಿ ವಾಸ ಮಾಡ್ತಿದ್ದಾನಂತೆ ಸುಬ್ರಹ್ಮಣ್ಯ ಸ್ವಾಮಿ. ಇಲ್ಲಿ ತಿರುಚೆಂದೂರು, ಮುರುಘ, ತಿರುಚೆಂದೂರು ಪ್ರದೇಶದಲ್ಲಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ಇತಿ ವ್ಯಂಜಯನ್. ವ್ಯಂಜಯ ಅಂದರೆ ತೋರಿಸುವುದು, ಇಂಡಿಕೇಟ್ ಮಾಡುವುದು. ಹೇಗೆ ಸಮುದ್ರದಲ್ಲಿ 2 ದಡಗಳು, ಈ ಕಡೆ ಒಂದು, ಆ ಕಡೆ ಒಂದು. ಒಂದು ದಡ ಸಂಸಾರದ ದಡ, ಮತ್ತೊಂದು ದಡ ಆನಂದದ ಮೋಕ್ಷದ ದಡ. ನಾವೆಲ್ಲ ಸುಬ್ರಹ್ಮಣ್ಯ ಸ್ವಾಮಿಯ ಸಾನ್ನಿಧ್ಯಕ್ಕೆ ಹೋಗ್ತಿದ್ದೀವಿ ಅಂತಾದರೆ ಆ ಹೋಗುವಂತಹ ಭಕ್ತರ ಮನಸ್ಸನ್ನು, ಸಂಸಾರದ ಭಾರವನ್ನು ನೀಗಿಸಿ ಆನಂದದ ದಡಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ. ಅದನ್ನು ತೋರಿಸೋದಕ್ಕೆ ಸ್ವಾಮಿ ಇತಿ ವ್ಯಂಜಯನ್. ಆ ತಿರುಚೆಂದೂರಿಗೆ ನೀವೆಲ್ಲ ಹೋಗಿರ್ತೀರ, ಆ ಸಮುದ್ರದ ದಡದಲ್ಲಿಯೇ ದೇವಸ್ಥಾನ ಇದೆ. ಅದು ಇತಿ ವ್ಯಂಜಯನ್ ಸಿಂಧು ತೀರೇಯ ಆಸ್ತೆ ಅಂದರೆ ಭಕ್ತರೆಲ್ಲ ಯಾವಾಗ ಬರ್ತಾರೋ ಸಂಸಾರವನ್ನು ದಾಟಿ ಆಯಿತು, ಆನಂದವಾಗಿರುತ್ತಾರೆ. ಅಂತಹ ಪ್ರದೇಶ ತಿರುಚೆಂದೂರು ಸುಬ್ರಹ್ಮಣ್ಯನ ಸ್ಥಾನ. ಅದು ಮಹಾಸನ್ನಿಧಾನಂ.
ಹಾಗೆ ಅಂತ ಆಚಾರ್ಯರು ಸರಳವಾಗಿ ತಿಳಿಸ್ತಿದ್ದಾರೆ. ಏನು, ಸಂಸಾರದ ಭಾರ ನಮಗೆ ನೀಗಬೇಕಾ? ಶುದ್ಧ ಚೈತನ್ಯ ಆಗಿರುವಂತಹ ಆ ಸುಬ್ರಹ್ಮಣ್ಯನನ್ನು ಅಲ್ಲಿ ಹೋಗಿ ದರ್ಶನ ಮಾಡಬೇಕು. ಅಲ್ಲಿ ಹೋಗುವುದು ದ್ವೈತ ರೀತಿಯಾಗಿ ಹೋಗುವುದು, ಅಲ್ಲಿ ಪ್ರಾರ್ಥನೆಯನ್ನು ಮಾಡೋದು, ಸುಬ್ರಹ್ಮಣ್ಯ ಗುರುವಿನ ಮೂಲಕ ನಮಗೆ ಬಂದು ಜೀವನದಲ್ಲಿ ಆತ್ಮೋಪದೇಶವನ್ನು ಮಾಡಿ ಇನ್ನೊಂದು ಜ್ಞಾನದ ದಡಕ್ಕೆ ಬಂದು ಮೋಕ್ಷವನ್ನು ಸಂಪಾದನೆ ಮಾಡುವುದು ಅಂತ ಆಚಾರ್ಯರ ಮನಸ್ಸು ಅದನ್ನಲ್ಲಿ ತಿಳಿಸ್ತಿದ್ದಾರೆ. ನಾರಾಯಣ.